ಮಗಳೇ, ಅಪ್ಪ ಸರಸ್ವತಿ, ನನ್ನ ಮಗಳಿಗೆ ಎಂಥ ಮೋಸ ಮಾಡಿಬಿಟ್ರಿ. ಅವರು ದೇವರಾಗೋಕೆ ನನ್ನ ಮಗಳನ್ನ ಅನಾಥೆ ಮಾಡಿಬಿಟ್ರಲ್ಲ. ಈಗ ನನ್ನ ಮೊಮ್ಮಗು ಗತಿ ಏನು? ನೀವೆಲ್ಲ ಇದ್ದು ಇಂಥ ಅನ್ಯಾಯ ಆಗಕ್ ಬಿಟ್ಟಿದ್ದೀರಲ್ಲ, ಇದು ನ್ಯಾಯನಾ? ನಿಮಗೂ ಒಬ್ಳು ಮಗಳಿದ್ದಿದ್ರೆ ಹೀಗೆ ಮಾಡ್ತಿದ್ರಾ? ತಾಯಿ, ಈ ವಿಚಾರದಲ್ಲಿ ನಿಮಗೆ ಎಷ್ಟು ಗೊತ್ತೋ ನಮಗೂ ಅಷ್ಟೇ ಗೊತ್ತಿರೋದು. ನಮ್ಮ ಯಾರ ಗಮನಕ್ಕೂ ಬರದೆ ಈ ಘಟನೆ ನಡೆದೋಗಿದೆ. ನಮಗೂ ನಿಮ್ಮಷ್ಟೇ ಆಘಾತ ಆಗಿದೆ ಅಮ್ಮ. ಇದರಲ್ಲಿ ನಮ್ದೇನು ತಪ್ಪಿದೆ ಹೇಳಿ? ತಪ್ಪು ನಿಮ್ದಲ್ಲ ಆಚಾರ್ಯರೇ, ನಂದು. ನನ್ನ ಮಗಳು ಬಾಳಲ್ಲಿ ಇಂಥ ಒಂದು ದುರ್ಘಟನೆ ನಡೆಯುತ್ತೆ ಅಂತ ಅವ್ರ ಜಾತಕ ನೋಡಿದಾಗಲೇ ನನಗೆ ಗೊತ್ತಿತ್ತು. ಆ ಕಾರಣದಿಂದಲೇ ತಾಳಿ ಕಟ್ಟೋ ಕೊನೆ ಕ್ಷಣದವರೆಗೂ ಈ ಮದುವೆ ನಿಲ್ಲಿಸ್ಬೇಕು ಅಂತ ಇನ್ನಿಲ್ಲದ ಪ್ರಯತ್ನ ಮಾಡಿದೆ. ಆದ್ರೆ ವಿಧಿ ನನ್ನೆಲ್ಲ ಪ್ರಯತ್ನಕ್ಕೂ ಕಲ್ಲು ಹಾಕ್ಬಿಡ್ತು. ನನ್ನ ಹೆಂಡತಿ ಮಗಳೇ ನನ್ನ ಮಾತು ಕೇಳಲಿಲ್ಲ. ನಾನು ಅಸಹಾಯಕನಾಗಿ ಧಾರೆ ಎರೆದು ಕೊಡ್ಬೇಕಾಗಿ ಬಂತು. ಅವತ್ತಿನಿಂದ ಇವತ್ತಿನವರೆಗೂ ನನ್ನ ಮಗಳಿಗೆ ಯಾವಾಗ ಏನಾಗ್ಬಿಡುತ್ತೋ ಅಂತೇಳಿ ಜೀವನ ಕೈಯಲ್ಲಿ ಇಟ್ಕೊಂಡು ಬದುಕ್ತಾ ಇದ್ದೀನಿ. ಕೊನೆಗೂ ಆ ದುರಂತದ ದಿನ ನನ್ನ ಮಗಳ ಪಾಲಿಗೆ ಬಂದೇ ಬಿಡ್ತು. ನಿಮಗೆ ಎಲ್ಲ ಗೊತ್ತಿದ್ರು ಯಾಕ್ರಿ ಸುಮ್ನಿದ್ರಿ ನೀವು? ತಿಳಿದು ನನ್ನ ಮಗಳನ್ನ ಹಾಳು ಮಾಡಕ್ ತಳ್ಬಿಟ್ರಲ್ಲ. ಅವ್ರ ಜಾತಕದಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಿತ್ತು, ಆದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ತಿಳಿದಿರೋ ವಿಷಯನ ಏನು ಅಂತ ಹೇಳಿ. ಒಂದು ವೇಳೆ ನಾನು ಹೇಳಿದ್ರು ನೀವು ಕೇಳೋ ಸ್ಥಿತಿಯಲ್ಲಿ ಇದ್ರಾ? ನಿನಗೆ ಅವರು ಪವಾಡ ಪುರುಷ ಆಗ್ಬಿಟ್ಟಿದ್ರು, ಇನ್ನಿವಳು ಮೋಹಕ್ಕೆ ಬಿದ್ದು ಪರವಶಲಾಗ್ಬಿಟ್ಟಿದ್ಲು. ಇಂಥ ಅಳಿಯನ್ ಪಡೆಯೋದಕ್ಕೆ ನಾವು ಎಷ್ಟು ಜನ್ಮದಲ್ಲಿ ಪಾಪ ಮಾಡಿದ್ವೋ. ನನ್ನ ಮಗಳ ಬಾಳಿಗೆ ಬೆಂಕಿ ಇಟ್ಬಿಟ್ರು. ಅಪ್ಪ, ಏನ್ ಮಾತು ಅಂತ ಆಡ್ತಿದ್ದೀರಾ ನೀವು? ಸತ್ಯನೇ ಹೇಳ್ತಾ ಇದ್ದೀನಿ. ಕೈ ಹಿಡಿದ ಹೆಂಡತಿನ, ಜನ್ಮ ಕೊಟ್ಟ ಮಗನ್ನ ನಡು ಬೀದಿಲಿ ನಿಲ್ಸಿದಾರ ಅವರು. ಹೆಂಡತಿ ಮಕ್ಕಳಿಗೆ ನ್ಯಾಯ ಕೊಡದೇ ಇರೋರು ಇಲ್ಲಿ ಸಮಾಜಕ್ಕೆ ಏನ್ ನ್ಯಾಯ ಕೊಡ್ತಾರಮ್ಮ? ಅಪ್ಪ, ಅವ್ರ ಬಗ್ಗೆ ನೀನು ಒಂದೇ ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಅವ್ರ ಬಗ್ಗೆ ಏನಪ್ಪ ಗೊತ್ತು ನಿಮಗೆ? ಎಷ್ಟು ದಿವಸದಿಂದ ನೋಡಿದ್ದೀರಾ ನೀವು ಅವ್ರನ್ನ? ಒಂದಿನ, 2 ದಿನ, 1 ತಿಂಗಳು?